ರಾಯ್ ಸಾವಿನ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಜೆ ರಾಯ್ ಅವರೇ ಗುಂಡನ್ನ ಹೊಡೆದುಕೊಂಡ್ರ ಅಥವಾ ಯಾರಾದ್ರೂ ಗುಂಡು ಹೊಡೆದ್ರ ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವ್ರು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ತನಿಖೆ ಆಗ್ತಾ ಇದೆ ಈಗಾಗಲೇ. ಈ ರೀತಿಯಾದಂಥ ಇವ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾತನಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ವಾ ಅಂತ. ಯಾಕೆಂದರೆ ತನಿಖೆ ಸಾಗ್ತಾ ಇದೆ. ಅವರು ಗುಂಡು ಹಾರಿಸ್ಕೊಳ್ಳೋದಕ್ಕೂ ಮುಂಚೆ ಅಲ್ಲಿ ಜೋಸೆಫ್ ಅವ್ರಿಗೆ ಹೇಳಿ ಒಳಗಡೆ ಹೋಗಿದ್ದಾರೆ ಒಬ್ಬರೇ. ತಿಳ್ಕೊಂಡು ಮಾತನಾಡಿದ್ರೆ ಒಳಿತು ಅಂತ ಕಾಣಿಸುತ್ತೆ ಪ್ರದೀಪ್ ಈಶ್ವರ್ ಅವರು. ಅಲ್ಲಿ CCTV ಇಲ್ಲ, ಇದ್ದವರು IT ಅವರು ಮಾತ್ರ. ಒಳಗಡೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅಂತ ಪ್ರದೀಪ್ ಈಶ್ವರ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕಾಮನ್ ಮ್ಯಾನ್ ಹಣ ಸಂಪಾದನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅವರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಕಳೆದ 1 ತಿಂಗಳಿನಿಂದ IT ಅವರಿಗೆ ಕಿರುಕುಳವನ್ನ ನೀಡ್ತಾ ಇದೆ. ಕೇಂದ್ರದಲ್ಲಿ BJP ಇದ್ರೆ ಇದೇ ಕಿರುಕುಳ ಮುಂದುವರಿಯುತ್ತೆ. ಈ ಬಗ್ಗೆ SIT ತನಿಖೆ ಆಗಲಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರ CBIಗೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ರೆ ಪ್ರದೀಪ್ ಈಶ್ವರು SIT ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವರಲ್ಲೇ ಸರಿಯಾದಂತಹ ಹೇಳಿಕೆ ಯಾವ ರೀತಿಯಾಗಿ ಕೊಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿ ರಾಜಕೀಯ ನಾಯಕರು ಬೆಳೆ ಬೇಯಿಸ್ಕೊಳಕ್ ಹೋಗ್ತಾ ಇದ್ದಾರೆ. ಇವತ್ತು ರಾಯ್ ಅವರು ಕನ್ನಡದವರು ಗನ್ ತಗೊಂಡು ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ ನನಗಿರೋ ಮಾಹಿತಿ, ಕೇರಳಗೆ BJP ಅವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರ್ಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ರು ಮಾತಾಡ್ತಿರೋದು ಏನೋ BJP ಅವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಈ ಭ್ರಷ್ಟ BJP, ಈ ಅಸಮರ್ಥ BJP, ದೇಶನ ಲೂಟಿ ಮಾಡ್ತಾ ಇರೋ BJP, ಇಂಥ BJP ಅವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ? ಆಗಲ್ಲ. ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಪಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಪಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಪಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಪಡ್ಕೊಳ್ಳುತ್ತೆ. ಇವ್ರಿಗೆಲ್ಲ ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವನ್ನಾದ್ರೂ ಮಾತಾಡಕ್ ಕೇಳಿ, ಮಾತಾಡಲ್ಲ. ನೀವು ಏನಾದ್ರೂ ಕೇಳಿ, ಯತ್ನಾಳ್ ಅವ್ರು ನೀವು ಏನ್ ಕೇಳಿದ್ರು ಅವ್ರ ಆನ್ಸರ್ ಯಡಿಯೂರಪ್ಪ, ವಿಜೇಂದ್ರ ಬಿಟ್ರೆ ಯಾವತ್ತಾದ್ರೂ ಅಭಿವೃದ್ಧಿ ಪರವಾಗಿ ಮಾತಾಡಿದಾರ? ಇಲ್ಲ. ಯತ್ನಾಳ್ ಸಾಹೇಬ್ರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಒಬ್ಬ ಕಾಮನ್ ಮ್ಯಾನು ಸಾವಿರಾರು ಕೋಟಿ ಎಂಪೈರ್ ಕಟ್ಟಿ ನೋಡಿ. ಅವ್ರ ತಮ್ಮ ಅವ್ರದ್ದು ನೆನ್ನೆ ಸ್ಟೇಟ್ಮೆಂಟ್ ನೋಡ್ತಿದ್ದೆ. ಅವ್ರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಕಳೆದ 1 ತಿಂಗಳಿಂದ IT ಬಗ್ಗೆ ಹೇಳ್ತಿದ್ದಾರೆ.